ನಾನು ಸೀಕ್ರೆಟ್ಸ್. ಓಕೆನಾ? ಸೊ ಸೆಲ್ಫ್ ಲವ್ ಡ್ರೀಮ್ಸ್ ಅಂತ ಬಂದಿದೆ. ಅಂದ್ರೆ ನಿಜವಾದ ಪ್ರೀತಿನ ಹೇಳ್ಕೊಳ್ಳೋದಿಲ್ಲ. ಪ್ರೀತಿ ಹೇಳ್ಕೊಂಡ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಪ್ರೀತಿ ಹೇಳ್ಕೊಂಡ್ಬಿಟ್ರೆ ಅವ್ರ ಮುಂದೆ ನಾವು ಕಡಿಮೆ ಆಗ್ಬಿಡ್ತೀವಿ. ಓ ಇವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ ಬಿಡು. ಅದು ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಮೂವರು? ಓಕೆನಾ? ಅಥವಾ ನಿಮ್ಮ ಲೈಫ್ ಅವರ ಲೈಫಲ್ಲಿ ನಿಜವಾಗ್ಲೂ ನಿಮ್ಮ ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಇರ್ಬೋದು. ಥರ್ಡ್ ಪಾರ್ಟಿ ಇರ್ಬೋದು. ಆ ಸೀಕ್ರೆಟ್ ನಿಮ್ಗಿನ್ನೂ ಗೊತ್ತಾಗ್ತಿಲ್ಲ, ಬಟ್ ಗೊತ್ತಾಗುತ್ತೆ. ಓಕೆ, ಫೆಬ್ರವರಿ ಮಂತಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಥರ್ಡ್ ಪಾರ್ಟಿ ಕನ್ಫರ್ಮ್ ಅಲ್ವಾ, ಅವ್ರು ದೂರ ಹೋಗ್ತಾರಾ ಇಲ್ವಾ, ದೂರ ಆಗೋ ಚಾನ್ಸ್ ಇದೆಯಾ ಇಲ್ವಾ. ಸೀಕ್ರೆಟ್ ಒಂದು ಇಲ್ಲಿ ಹೊರಗಡೆ ಬರುತ್ತೆ. ರಹಸ್ಯ, ನಿಮ್ಮ ಪ್ರೀತಿಯಲ್ಲಿ ಕದ್ದು ಮುಚ್ಚಿ ಇದ್ದಂತಹ ಒಂದು ರಹಸ್ಯ ಹೊರಗಡೆ ಬರುತ್ತೆ. ನಿಮ್ಗೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಸೀಕ್ರೆಟ್ ಹೊರಗಡೆ ಬರುತ್ತೆ. ಸೆಲ್ಫ್ ಲವ್. ಓಕೆನಾ? ಅಂದ್ರೆ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಲವ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಸೆಲ್ಫ್ ಲವ್ ಇರಬೇಕು, ಬಟ್ ಬೇರೆ ವ್ಯಕ್ತಿ ಬಗ್ಗೆ ಹೋಲಿಸ್ಕೋಬಾರ್ದು. ಥರ್ಡ್ ಪಾರ್ಟಿ ಅಂದ್ರೆ ಮೂರನೇ ವ್ಯಕ್ತಿ ನಿಮ್ಗಿಂತ ಬ್ಯೂಟಿಫುಲ್ ಆಗಿದ್ದಾರಾ, ಅಥವಾ ಮೂರನೇ ವ್ಯಕ್ತಿ ನಿಮ್ಗಿಂತ ತುಂಬಾ ಹೈ ಸ್ಯಾಲರಿ ಅಲ್ಲಿದ್ದಾರಾ, ಒಳ್ಳೆಯವ್ರ ತರ ರೀತಿ ಅನ್ನಿಸ್ತಾರ, ಸ್ಮಾರ್ಟ್ ಆಗಿದ್ದಾರಾ, ಆ ರೀತಿ ಯೋಚನೆ ಮಾಡಬಾರ್ದು ನೀವು. ಓಕೆನಾ? ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ನಿಮ್ಗೆ ಬೇಕಾದಂತಹ ಪಾರ್ಟ್ನರ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ, ನಿಮ್ ಜೊತೆ ಇರ್ತಾರೆ. ಓಕೆನಾ? ಆ ರೀತಿ ಹೇಳ್ತಿದೆ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಮರಿಬೇಡಿ. ನಿನ್ಗೆ ನನಗಿಂತ ಅವನೇ ಜಾಸ್ತಿ, ನಿನ್ಗೆ ನನಗಿಂತ ಅವಳೇ ಜಾಸ್ತಿ, ಬಿಕಾಸ್ ನಾನು ತುಂಬಾ ದಪ್ಪ ಇದ್ದೀನಿ, ಬಿಕಾಸ್ ನನ್ನ ಹೆಲ್ತ್ ಸರಿ ಇಲ್ಲ. ಓಕೆನಾ? ನಿನ್ಗೆ ನಾನು ಬ್ಯೂಟಿ ಇಷ್ಟ ಇಲ್ಲ, ಅಥವಾ ನನ್ನ ಸ್ಯಾಲ್ರಿ ಇಷ್ಟ ಇಲ್ಲ, ಆ ರೀತಿ ಅನ್ಕೋಬೇಡಿ. ನಿಮ್ ಬಗ್ಗೆ ನೀವು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರಿ. ಓಕೆನಾ? ಅವ್ರು ಸ್ಟ್ರಾಂಗ್ ಆಗಿ ಅನ್ಕೊಂತೀರಾ ಇದ್ರು ನಿಮ್ ಬಗ್ಗೆ. ಓಕೆನಾ? ನೀವು ಹೇಳ್ತಾ ಇರೋದ್ರಿಂದ ನೀವು ಮತ್ತಷ್ಟು ಸೆಲ್ಫ್ ಕೇರ್ ಮಾಡ್ಕೊಳ್ತೀರಾ, ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗುತ್ತೆ.